ಬಿಗ್ ಬಾಸ್ ಅಶ್ವಿನಿ ಗೌಡಗೆ ತುಂಬಾ ಚೆನ್ನಾಗಿ ಇವತ್ತು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಇವತ್ತಿನ ಕಿಚ್ಚನ ಪಂಚಾಯಿತಿ ಎಲ್ರೂ ಕೂಡ ಮಿಸ್ ಮಾಡದೆ ನೋಡ್ಬೇಕು. ಯಾಕೆಂದ್ರೆ ಸುದೀಪ್ ಅವರು ಆಡುವಂತ ಒಂದು ಮಾತಿನಲ್ಲಿ ನಿಜಕ್ಕೂ ಕೂಡ ಅರ್ಥ ಇದೆ. ಯಾವ ರೀತಿ ಅಶ್ವಿನಿ ಅವರಿಗೆ ಅರ್ಥ ಮಾಡಿಸ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ನೋಡುವಂತ ವೀಕ್ಷಕರು ಸೂಪರ್ ಅನ್ನುವ ಒಂದು ಮಟ್ಟಿಗೆ ಕೂಡ ತಿಳಿಸ್ತಾರೆ. ಅಶ್ವಿನಿ ಗೌಡ ಅವರ ಒಂದು ಅತಿರೇಕ ವರ್ತನೆ ಅಶ್ವಿನಿ ಅವರು ಅಷ್ಟರ ಮಟ್ಟಿಗೆ ಎಕ್ಸಾಕ್ಟ್ ಮಾಡಬಾರ್ದಾಗಿತ್ತು. ಯಾಕೆಂದ್ರೆ ಅಶ್ವಿನಿ ಅವರಿಗೆ ನಿಜವಾಗ್ಲೂ ಕೂಡ ಬೇಸರ ಆಗಿರುತ್ತೆ, ಖಂಡಿತವಾಗಿಯೂ ಕೂಡ ಹೌದು. ಬಟ್ ಅವರು ಜಾಸ್ತಿ ಅದನ್ನ ಅದೇ ಒಂದು ವಿಚಾರವನ್ನ ತೆಗೆದುಕೊಂಡು ನನಗೆ ರೆಸ್ಪೆಕ್ಟ್ ಕೊಡಬೇಕು, ನನಗೆ ಅವರು ಅಂತ ಅನ್ಬೇಕು, ಏಕವಚನದಲ್ಲಿ ಮಾತನಾಡಬಾರ್ದು, ಹೋಗಿ ಬನ್ನಿ ಅನ್ಬೇಕು, ಅಶ್ವಿನಿ ಅವರೇ ಅನ್ಬೇಕು, ಹೀಗೆಂದೆಲ್ಲ ಕಂಡೀಷನ್ ಗಳನ್ನ ಹಾಕ್ತಾ ಹೋಗ್ತಾರೆ. ಹೀಗಾಗಿ ಕಿಚ್ಚ ಸುದೀಪ್ ಅವರು ಕೂಡ ಕೋಪಗೊಂಡು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ಫಸ್ಟ್ ನೀವು ರೆಸ್ಪೆಕ್ಟ್ ಕೊಡಿ, ನೀವೇ ರೆಸ್ಪೆಕ್ಟ್ ಕೊಡ್ತಿಲ್ಲ ಮತ್ತೆ ಹೇಗೆ ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮ್ಮಿಂದ ಬಹಳಷ್ಟು ಜನರಿಗೂ ಕೂಡ ಇರಿಟೇಟ್ ಆಗಿದೆ. ನಿಮ್ಮ ಒಂದು ವಾಯ್ಸ್ ರೈಸ್ ಮಾಡುವಂತ ಅವಶ್ಯಕತೆನೇ ಇರಲಿಲ್ಲ. ಇರುವಂತ ಒಂದು ಕೆಲವಿಷ್ಟು ಮಾತುಗಳನ್ನ ಸುದೀಪ್ ಸರ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಹೇಳ್ತಾರೆ. ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡ್ಬೇಕು. ಅಶ್ವಿನಿ ಗೌಡಗೆ ತುಂಬಾ ಜನ ಆರಂಭದಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು, ಆದ್ರೆ ಇವರ ಒಂದು ವರ್ತನೆಯಿಂದಾಗಿ ಜನರು ಕೂಡ ಕಂಪ್ಲೀಟ್ ಇರಿಟೇಟ್ ಆಗಿದ್ದಾರೆ. ಸುದೀಪ್ ಸರ್ ಅವರ ಒಂದು ಕ್ಲಾಸ್ ತೆಗೆದುಕೊಂಡಿರುವ ರೀತಿ ವಿಡಿಯೋ ಪ್ರೋಮೋ ಎಲ್ಲವನ್ನೂ ಕೂಡ ನೋಡಿ ಜನರು ಕೂಡ ಖುಷಿ ಪಟ್ಟಿದ್ದಾರೆ. ಸೂಪರ್ ಅಂತೆಲ್ಲ ಕಿಚ್ಚ ಸುದೀಪ್ ಅವರಿಗೆ ಹೊಗಳಿದ್ದಾರೆ. ಇನ್ನ ಗಿಲ್ಲಿ ನಟ ಕೂಡ ಸರಿಯಾಗಿ ಉರಿಸಿದ್ದಾರೆ. ಮೊನ್ನೆ ಉಪವಾಸವನ್ನ ಮಾಡಿದ್ರು. ಸೊ ಅದರ ಬಗ್ಗೆಯೂ ಕೂಡ ಏನಕ್ಕೆ ಉಪವಾಸ ಮಾಡಿದ್ರೆ ಅವಶ್ಯಕತೆ ಏನಿತ್ತು ಅಂತ ಸುದೀಪ್ ಸರ್ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ.